ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸಂಡೇ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪೂರ್ತಿ ವಾರ ಬ್ಯುಸಿ ಇರ್ತೀವಿ, ನಮಗೆ ಕ್ಲೀನಿಂಗಿಗೆ ಅದಕ್ಕೆಲ್ಲ ಟೈಮೇ ಸಿಗೋಲ್ಲ. ಹಾಗಾಗ್ಬಿಟ್ಟು ಸಂಡೇ ಯೂಶ್ವಲಿ ಸ್ವಲ್ಪ ಕ್ಲೀನಿಂಗ್ ಅದು ಇದು ಅಂತ ಕ್ವಿಕ್ಕಾಗೆ ಮುಗಿಸ್ಕೊಂಡು ಬಿಡ್ತೀನಿ. ಏನೇ ಆದರೂ ಎಲ್ಲ ಮುಗಿಯೋ ಹೊತ್ತಿಗೆ ಮಧ್ಯಾಹ್ನ ಆಗುತ್ತೆ. ಸೊ ಅದಾದಮೇಲೆ ಇವತ್ತು ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿತ್ತು, ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡು, ಹಾಗೆ ಡ್ರೆಸ್ಸಿಂಗ್ ಮಿರರ್ ಕೂಡ ಎಲ್ಲ ಮೆಸ್ಸಿಯಾಗಿ ನನ್ನ ಇಯರಿಂಗ್ಸ್ ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಬನ್ನಿ ಕಂಟಿನ್ಯೂ ಮಾಡೋಣ. ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಫ್ರೆಂಡ್ಸ್ ನೋಡಿ, ಇವಾಗ ತಗೊಂಡು ಕುತ್ಕೊಂಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ. ಸೊ ಈ ಜ್ಯುವೆಲ್ರಿ ಬಾಕ್ಸ್ ಬಂದ್ಬಿಟ್ಟು ಅಂದರೆ ಇಯರಿಂಗ್ಸ್ ಆರ್ಗನೈಸರ್ ಬಂದ್ಬಿಟ್ಟು ಮೀಶೋದಲ್ಲಿ ತರಿಸಿದ್ದೆ. ಸಿಗುತ್ತೆ ಆಚೆ ಕಡೆ ಶಾಪಲ್ಲಿ ಎಲ್ಲ ಕೂಡ ಸಿಗುತ್ತೆ. ಸೊ ಫ್ಯಾನ್ ಹಾಕಿದ್ದೀನಿ, ವಾಯ್ಸ್ ಹೆಂಗೆ ಕೇಳಿಸಿದೆ ಗೊತ್ತಿಲ್ಲ, ಸಖತ್ತು ಶೆಕೆ ಇದೆ. ಸೊ ಇವಾಗ ಒಂದು ರಾಶಿ ಎಲ್ಲ ತೆಕ್ಕೊಳ್ಳೋಣ ಅಂತ ಆ ಕಡೆ ಈ ಕಡೆ ಎಲ್ಲ ಮಿಸ್ಪ್ಲೇಸ್ ಆಗಿಬಿಟ್ಟಿದೆ ಇಯರಿಂಗ್ಸ್. ನಂಗೆ ಬೇಕಂದಾಗ ಒಂದು ಸಿಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡು ಬೇಡವಾಗಿರೋದು ಹಳೇದೆಲ್ಲ ತೆಗೆದುಬಿಡೋಣ ಅಂತಂದ್ಬಿಟ್ಟು ಕೂತ್ಕೊಂಡು ಇಲ್ಲಿ ನೋಡಿ. ಸೊ ಇದೆಲ್ಲ ತುಂಬ ದಿವಸಗಳಿಂದ ನನ್ನ ಜೊತೆಗಿರೋ ಇಯರಿಂಗ್ಸು. ಸೊ ಇತ್ತೀಚೆಗೆ ಸ್ವಲ್ಪ ಪರ್ಲಿಂದ ಇಷ್ಟ ಆಗಿದೆ, ಹಾಗಾಗಿ ಇದು ನೋಡಿದ್ದೀರ ಸುಮಾರು ಸರಿ ಹಾಕಿದ್ದೀನಿ. ಇದೆಲ್ಲ ನೋಡಿ, ಇದು ಆಲ್ಮೋಸ್ಟ್ ಏಪ್ರಿಲ್ ಟೈಮಲ್ಲಿ ತೊಗೊಂಡಿದ್ದು. ಆ ಟೈಮಲ್ಲಿ ಒಂದು 2-3 ಸರಿ ಹೊಸದಾಗಿ ತೊಗೊಂಡಾಗ ಒಂದು 4 ಸರಿ ಹಾಕ್ಕೊಂಡೆ. ಆಮೇಲೆ ಹಾಗಾಗಿ ಈಗ ಮೂಲೆ ಸೇರಿಸಿದ್ದೀನಿ. ಇದು ನೋಡಿ, ಇದಕ್ಕೊಂದು 8 ವರ್ಷ ಅಂತೂ ಆಗಿದೆ. ಅದು ಇದು ಅಂತ ಹೀಗೆ ಎಲ್ಲ ಆರ್ಗನೈಸ್ ಮಾಡ್ತಾ ಒಂಥರ ಲೇಝಿ ಅನ್ನಿಸ್ತಿತ್ತು. ಸೊ ಇವತ್ತು ನೈಟ್ ಡಿನ್ನರ್ಗೆ ಔಟ್ಸೈಡ್ ಹೋಗೋಣ ಅಂತಂದ್ಬಿಟ್ಟು ಆಚೆ ಬಂದ್ವಿ. ಸಂಡೇ ಎಲ್ಲೂ ಹೋಗಿಲ್ಲ ಆಚೆ, ಅಂದರೆ ಅದೇನೋ ಒಂಥರ ಸಂಡೇ ಕಳೆದಂಗೆ ಅನಿಸಲ್ಲ, ಹಾಗಾಗ್ಬಿಟ್ಟು ಆಚೆ ಬಂದಿದ್ವಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಈಗ ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ವಾರ್ಡ್ರೋಬೆಲ್ಲ ಆರ್ಗನೈಸ್ ಮಾಡಿದ್ನ, ಮತ್ತು ಸಂಜೆ ಹೊರಗಡೆ ಹೋದ್ವಿ. ಸೊ ಅಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿದೆ. ಸೊ ಮುಖ ತೊಳ್ಕೊಂಬಂದು ಮಾಯ್ಶ್ಚರೈಸ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಗ ಹೇಳ್ತಿರೋದ್ರಿಂದ ನಿದ್ದೆ ಸ್ವಲ್ಪ ನನಗೆ ಶಾರ್ಟೇಜ್ ಅಂತ ಅನ್ನಿಸ್ತಿದೆ. ಸೊ ಹಂಗಾಗ್ಬಿಟ್ಟು ಚೆನ್ನಾಗಿ ಮಾಯ್ಶ್ಚರೈಸರ್ ಹಚ್ಕೊಂಡು ಚೆನ್ನಾಗಿ ಈ ಥರ ಲೈಟಾಗಿ ಮಸಾಜ್ ತೊಗೊತೀನಿ. ಒಂದು ಲೈಟಾಗಿ ಪ್ರೆಷರ್ ಕೊಟ್ಟು ಸಖತ್ತಾಗ್ತಾ ಫೀಲ್ ಆಗುತ್ತೆ. ನನಗಂತೂ ನಿದ್ದೆ ಕಮ್ಮಿ ಆದಾಗ ಸ್ವಲ್ಪ ಎಲ್ಲ ಪೇಯ್ನ್ ಬರುತ್ತೆ ನನಗೆ. ಹಾಗಾಗಿ ಹಾಗೆಯೇ ಇವಾಗ ಸ್ನ್ಯಾಕ್ಸ್ ಮಾಡೋಣ ಅಂತ ಬಂದೆ. ನಾನು ಹೇಳಿದ್ನಲ್ಲ ಸಂಡೇ ಆಚೆ ಹೋಗಿದ್ವಿ ಅಂತಂದ್ಬಿಟ್ಟು ನೆನ್ನೆ. ಆವಾಗ ಮಸಾಲ ಪಾಪಡ್ ತೊಗೊಂಡಿದ್ವಿ ಹೋಟೆಲಲ್ಲಿ. ಲಿಖಿತಿಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ಸಂಜೆ ಸ್ನ್ಯಾಕ್ಸಿಗೆ ಕೂಡ ಅದನ್ನೇ ಮಾಡ್ಕೊಡ್ತೀನಿ ಅಂತ ಖುಷಿಯಿಂದ ಆಯ್ತಮ್ಮ ಮಾಡ್ಕೊಡಮ್ಮ ಅಂತಂದು ಅದನ್ನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಅವರಿಬ್ಬರ ಹತ್ರ ಮಾತಾಡ್ತಾ ಮಾಡ್ತಾ ಇರ್ತೀನಿ ನಾನು. ಹೆಂಗೆ ಅಂದರೆ ಇಬ್ಬರು ಇದ್ದಾಗ ಚೆನ್ನಾಗೇ ಇರ್ತಾರೆ, ಬಟ್ ಅವ್ರ ಪಾಡಿಗೆ ಅವ್ರು ಫೈಟ್ ಮಾಡ್ತಿರ್ತಾರೆ, ಅವ್ರಿಗೆ ಅದು ಫನ್ನು. ಬಟ್ ನನಗೆ ಒಂಥರ ತಲೆ ಬಿಸಿ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಅವಾಗವಾಗ ಕೂಗ್ತಾ ಇರಬೇಕು. ಅಬ್ವಿಯಸ್ಲಿ ನಾನು ನನ್ನ ಮಾತ್ರ ಹಾಗೆ ಅಂದ್ಕೊಡ್ದೆ ಇಲ್ಲ, ಯಾರ ಮನೇಲಿ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಅವ್ರೆಲ್ಲರ ಮನೆಗೂ ಇದು ಕಾಮನ್ನು. ಸೊ ಅದು ಗೊತ್ತಿದ್ರೂ ಕೂಡ ಆ ಟೈಮಿಗೆ ಸ್ವಲ್ಪ ನಮಗೂ ಟೆನ್ಷನ್ ಆಗುತ್ತೆ, ಇಬ್ಬರು ಎಲ್ಲಿ ಫೈಟ್ ಮಾಡ್ಕೊತಾರೋ ಎಲ್ಲಿ ಪೆಟ್ ಮಾಡ್ಕೊತಾರೋ ಅಂತಂದ್ಬಿಟ್ಟು. ಆಮೇಲೆ ಅದನ್ನೆಲ್ಲ ನೋಡಿದ್ರೆ ಒಂಥರ ನಗು ಬರ್ತಿರುತ್ತೆ. ಸೊ ಅದೊಂಥರ ನಮ್ಮ ಚೈಲ್ಡ್ಹುಡ್ನೆಲ್ಲ ಕೂಡ ರೀಕಾಲ್ ಮಾಡ್ತಾ ಇರುತ್ತೆ. ಹಾಗೆ ಮಾತಾಡ್ತಾ ಕ್ವಿಕ್ಕಾಗಿ ಇಲ್ಲಿ ನಾನು ಇದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಮಸಾಲ ಪಾಪಡಿಗೆ ನಾರ್ಮಲ್ ಉದ್ದಿನ ಹಪ್ಪಳ ಬರುತ್ತಲ್ಲ ಅಂಗಡೀಲಿ, ಸೊ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಆ ಮಸಾಲ ಪಾಪಡಿಗೆ ಅಂತಲೇ ಬೇರೆ ಪಾಪಡ್ ಸಿಗುತ್ತೆ, ಅದೆಲ್ಲ ನಾನು ಮನೇಲೆಲ್ಲ ತಂದು ಇಟ್ಕೊಳಕ್ಕೆ ಹೋಗೋಲ್ಲ, ಏನಕ್ಕೆ ಅಂತೆಲ್ಲ ಅಂತಂದ್ಬಿಟ್ಟು. ಅದೆಲ್ಲ ನಮಗೆ ದೊಡ್ಡ ಬಾಣಲಿ ಇಡಬೇಕು, ಅಷ್ಟು ಎಣ್ಣೆ ಹಾಕಬೇಕು. ಸೊ ಹಾಗಾಗಿ ನಾನು ಆದಷ್ಟು ಲಿಮಿಟೆಡಲ್ಲೇ ಮಾಡೋಕ್ಕೆ ನೋಡ್ತೀನಿ. ಸೊ ಹಾಗಾಗಿ ನಾರ್ಮಲಾಗಿ ಅದೇ ಉದ್ದಿನ ಹಪ್ಪಳ ನಾನು ಫ್ರೈ ಮಾಡ್ಕೊತಾಯಿದ್ದೀನಿ. ಜಾಸ್ತಿನೂ ಮಾಡೋಕ್ಕೆ ಹೋಗಿಲ್ಲ, ಒಂದು 3 ಮಾಡಿದೆ ಅಷ್ಟೇ. ಲಿಖಿತ್ 2 ಬೇಕು ಅಂದ, ಆಮೇಲೆ ನಾನೊಂದು ಅಥವಾ ಅರ್ಧ, ಇದು ವೀರೇಶ್ ತಿಂತ ನೋಡೋಣ ಅಂತಂದು 3-4 ಫ್ರೈ ಮಾಡಿಕೊಂಡೆ ಹಪ್ಪಳ ನಾನು. ನೋಡೋಣ ಎಷ್ಟಾಗತ್ತೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಮಾಡ್ತಾ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಇನ್ನು ಟೆಸ್ಟ್ ಎಲ್ಲ ಇರುತ್ತಲ್ಲ, ಹಾಗೆಯೇ ನಮ್ಮ ಲಿಖಿತ್ತು ಟಿ ವಿಗೆ ನನ್ನ ತಂಗಿದು ಯೂಟ್ಯೂಬ್ ಚಾನಲ್ನ ಕನೆಕ್ಟ್ ಮಾಡಿದ್ದ. ಸೊ ಅವಳು ಟೀಚರ್ ಟಾಕ್ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾಳೆ. ಅವಳು ಲೆಕ್ಚರರ್ ಆಗಿರೋದ್ರಿಂದ ಸೊ ಮಕ್ಕಳದ್ದು ಸ್ಟಡೀಸ್ ಬಗ್ಗೆ, ಆ ಟೀನೇಜಲ್ಲಿ ಬರುವಂತಹ ಮಕ್ಕಳ ಬಿಹೇವಿಯರು, ಅವ್ರು ಡಿಸ್ಟ್ರ್ಯಾಕ್ಟ್ ಆಗೋದು, ಆಮೇಲೆ ಹೇಗೆ ಓದಬೇಕು, ಆ ಥರ ಪೇರೆಂಟ್ಸಿಗೆ ಏನು ಸಜೆಷನು, ಆ ಥರ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾಳೆ. ಅವಳಿಗೆ 8 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಲೆಕ್ಚರಿಂಗ್ ಫೀಲ್ಡಲ್ಲಿ. ಸೊ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಚಾನಲ್ನ ನೋಡಿ ಖಂಡಿತ ಇಷ್ಟ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡ್ತಾಳೆ. ತುಂಬ ಹೆಲ್ಪ್ಫುಲ್ ವಿಡಿಯೋ ಅದು, ಎಸ್ಪೆಷಲಿ ಟೀನೇಜ್ ಮಕ್ಕಳಿಗೆ ಬೇಕಾಗಿರುವಂತಹ ವಿಡಿಯೋನ ಅವಳು ಮಾಡ್ತಾಳೆ. ಫ್ರೆಂಡ್ಸ್, ಹಾಗೆಯೇ ಈಗ ಮಸಾಲ ಪಾಪಡ್ದು ಎಲ್ಲ ರೆಡಿ ಆಯಿತು ನೋಡಿ. ಇಷ್ಟೇ, ತುಂಬ ಸಿಂಪಲ್, ಟೇಸ್ಟಿಗೆ ಕೂಡ ಇರುತ್ತೆ. ಆ್ಯಂಡ್ ಸಮ್ ವಾಟ್ ಅದು ಹೆಲ್ದಿ ಕೂಡ ಒಂದು ಕಡೆ ಅನ್ಹೆಲ್ದಿ ಕೂಡ. ಹೆಲ್ದಿ ಅಂದರೆ ಈ ಹಸಿ ತರಕಾರಿಗಳು ಏನಾಗ್ತಿವೆ ಅದೆಲ್ಲ ಹೆಲ್ದಿನೇ. ನಾವು ಇದಕ್ಕೆ ಬೇಕಾದ್ರೆ ಇನ್ನೂ ಶೇಂಗಾ ಎಲ್ಲ ಹಾಕಲ್ಲ, ಯೂಶ್ವಲಿ ಮಸಾಲ ಪಾಪಡಿಗೆ ಇಷ್ಟೇ ಹಾಕೋದು. ಇನ್ ಕೇಸ್ ನೀವು ಬೇಕಿದ್ರೆ ಅಡಿಷ್ನಲಾಗಿ ಏನು ಬೇಕಂದರೆ ಹಾಕ್ಕೊಬೋದು. ಇಲ್ಲಿ ಹಪ್ಪಳ ಮತ್ತು ಸೇವ್ ಒಂದೇ ಅನ್ಹೆಲ್ದಿ ಅಂತ ಬರೋದು, ಇನ್ನೆಲ್ಲ ಹೆಲ್ದಿ ಆಪ್ಷನ್ನೇ. ಸೊ ಲಿಖಿತಿಗೂ ಇಷ್ಟ ಆಯಿತು, ಚೆನ್ನಾಗಿದೆ ಅಂತಂದ. ನಾನು
ಉಪ್ಪು ಖಾರದ ಪುಡಿ ಮಿಕ್ಸ್ ಮಾಡಿದೆ. ಉಪ್ಪು ಹಾಕಬಾರ್ದು, ಯಾಕಂದರೆ ಉದ್ದಿನ ಹಪ್ಪಳದಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿ ಇರುತ್ತೆ. ನನಗೆ ಆ್ಯಕ್ಚುಲಿ ಅದು ಇಷ್ಟ ಆಗೋಲ್ಲ. ನಾನು ಒಂದು ಪ್ಯಾಕೆಟ್ ತಂದು ಇಟ್ಕೊಂಡಿದ್ದೆ, ಆವಾಗ ಅದನ್ನ ಈಗ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ನಾನು ಮನೇಲಿ ಮಾಡೋ ಹಪ್ಪಳಗಳು ಮಾತ್ರ ಇಷ್ಟಪಟ್ಟು ತಿನ್ನೋದು, ಉದ್ದಿನ ಹಪ್ಪಳ ನನಗೆ ಎಷ್ಟು ಇಷ್ಟ ಆಗೋಲ್ಲ. ಸೊ ಈಗಿದು ಯೂಸ್ ಆಗ್ತಿದೆ. ಹಾಗೆಯೇ ಒಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಮಕ್ಳಿಗೆ ಓದಿಸಿದ್ದಾಯಿತು, ಸ್ವಲ್ಪ ಏನೋ ತರಲಿಕ್ಕಿತ್ತು ಒಂದು ಐಟಮು, ಹಂಗಾಗಿ ಹೊರಗಡೆ ಹೋಗಿ ಬಂದೆ. ಹಾಗೆಯೇ ಇವತ್ತು ಇನ್ನೊಂಚೂರು ಟೈಮ್ ಇತ್ತು, ಒಂದು ಹಾಫ್ ಆನ್ ಅವರು ನನ್ನ ಸಿಲ್ಕ್ ಸ್ಯಾರಿಗಳನ್ನ ಒಂಚೂರು ಆರ್ಗನೈಸ್ ಮಾಡ್ಕೋಣ ಅಂತಂದ್ಬಿಟ್ಟು. ಚೆನ್ನಾಗೇ ಇತ್ತು, ಏನು ಮೆಸ್ಸಿ ಆಗಿರಲಿಲ್ಲ ನನ್ನ ಸಿಲ್ಕ್ ಸ್ಯಾರಿ ಇಡುವಂಥ ವಾರ್ಡ್ರೋಬ್. ಬಟ್ ತುಂಬ ದಿವಸ ಆಗಿತ್ತು ನನ್ನ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಫೋಲ್ಡಿಂಗ್ ಚೇಂಜ್ ಮಾಡಿ ಇಟ್ಟು. ಈ ಸಿಲ್ಕ್ ಸ್ಯಾರೀಸ್ನ ತುಂಬ ಅಪರೂಪ ಕೊಡ್ತೀವಿ, ಎಸ್ಪೆಷಲಿ ವೆಡ್ಡಿಂಗ್ ಸ್ಯಾರೀಸ್ಗಳನ್ನ ಸ್ವಲ್ಪ ಹೆವಿ ಇರ್ತವಲ್ಲ, ಹಾಗಾಗಿ ವರ್ಷಕ್ಕೊಂದ್ಸರಿ ಉಟ್ಟರೆ ಪುಣ್ಯ. ಆಲ್ಮೋಸ್ಟ್ ನನ್ನ ಮದುವೆ ರೇಷ್ಮೆ ಸೀರೆಗಳನ್ನ ಉಟ್ಟು 2 ವರ್ಷದ ಮೇಲಾಯಿತು, ಉಟ್ಟೇ ಇಲ್ಲ 2 ವರ್ಷದಿಂದ. ಸೊ ಬಟ್ ಹಾಗಾಗಿ ತುಂಬ ಅಪರೂಪ ಕೊಡ್ತೀವಲ್ಲ, ಪದೇ ಒಂದು 3 ಮಂತ್ಸಿಗೆ ಒಂದ್ಸರಿ, ಪದೇ ಮೀನ್ಸ್ 3 ಮಂತ್ಸಿಗೆ ಒಂದ್ಸರಿ ಫೋಲ್ಡಿಂಗ್ ಚೇಂಜ್ ಮಾಡಿರಬೇಕು. ಆವಾಗ ಅದು ತುಂಬ ಚೆನ್ನಾಗಿ ಲೈಫ್ ಟೈಮ್ ಬರುತ್ತೆ. ಇಲ್ಲಾಂದರೆ ಆ ಮಧ್ಯದಲ್ಲೇ ಲಡ್ಡಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವತ್ತು ಚೇಂಜ್ ಮಾಡೋಣ ಅಂತ ತೊಗೊಂಡ, ಹಾಗೆ ತೋರಿಸೋಣ ನನ್ನ ವೆಡ್ಡಿಂಗ್ ಸ್ಯಾರೀಸ್ ಅಂತ ಅಂದ್ಬಿಟ್ಟು. ತರಕ್ಕೆ ತುಂಬ ಖುಷಿ ವೆಡ್ಡಿಂಗ್ ಸ್ಯಾರೀಸ್ ಅಂದರೆ. ಅದರಲ್ಲೂ ನನಗೆ ನಾನು ಅಂದ್ಕೊಂಡಂಗೆ ನನಗೆ ಬೇಕಾಗಿರೋ ಕಲರ್ಸು ಅಷ್ಟೇ ಒಂಥರ ಕಂಫರ್ಟಬಲ್ ಆಗಿರೋಂಥ ಸ್ಯಾರಿಗಳು ಸಿಕ್ಕಿತ್ತು ನನ್ನ ಮದುವೆಲೆಲ್ಲ. ಸೂಪರ್ ಖುಷಿ ನನಗೆ ಈಗಲೂ ಕೂಡ. ಸೊ ತೋರಿಸ್ತೀನಿ ಇವಾಗ ನನ್ನ ವೆಡ್ಡಿಂಗ್ ಸ್ಯಾರೀಸ್ನ. ಫಸ್ಟು ನನ್ನ ರಿಸೆಪ್ಷನ್ ಸ್ಯಾರಿ ತೋರಿಸ್ತೀನಿ ನೋಡಿ. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಇದು ಬಂದ್ಬಿಟ್ಟು ಕಂಚಿ ಸೀರೆ. ನಾನು ಇದೇ ಕಲರ್ ಬೇಕು, ಗೋಲ್ಡ್ ಕಲರಲ್ಲಿ ಅಂತಂದ್ಬಿಟ್ಟು ಪರ್ಟಿಕ್ಯುಲರಾಗಿ ಹುಡುಕ್ತಾ ಇದ್ದೆ. ಇದೇ ಸ್ಯಾರಿ ಸಿಕ್ತು. ಇದು ತುಂಬ ಚೆನ್ನಾಗಿದೆ. ಲೆಂತ್ ಎಷ್ಟಿದೆ ಗೊತ್ತಾ? ಇದು ಲೆಂತ್ ನಾನು ಕೆಳಗಿಡಿದ್ರೆ ನೋಡಿ ಎಲ್ಲಿಗೆ ಬರುತ್ತೆ. ನಾನೀಗ ನೆಲ ಮುಟ್ಟಿಸ್ತಾ ಇದ್ದೀನಿ, ನೆಲ ಮುಟ್ಟಿದೆ ಸ್ಯಾರಿ, ನೆಲದಿಂದ ಇಲ್ಲಿ ತನಕ ಬಂತು. ಇಷ್ಟು ಲೆಂತ್ ಇದೆ. ತುಂಬ ಎಕ್ಸ್ಪೆನ್ಸಿವ್ ಸ್ಯಾರಿ ಇದು. ಆವಾಗ ಸಖತ್ ಎಕ್ಸ್ಪೆನ್ಸಿವ್ ಸ್ಯಾರಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಈಗಲೂ ನನಗೆ ಈ ಸ್ಯಾರಿ ಉಟ್ಕೊಂಡ್ರೆ ತೆಗ್ಯೋಕ್ಕೆ ಮನಸ್ಸಾಗಲ್ಲ. ಇಡೀ ದಿವಸ ಬೇಕಾದ್ರೆ ಈ ಸ್ಯಾರಿನ ಕ್ಯಾರಿ ಮಾಡ್ತೀನಿ, ಅಷ್ಟು ಕಂಫರ್ಟಬಲ್ ಇದೆ, ಅಷ್ಟು ಸಾಫ್ಟ್ ಇದೆ. ಆ್ಯಂಡ್ ಇದನ್ನು ನಾವು ಫೋಲ್ಡ್ ಮಾಡಿದರೆ ಅದು ಮಾರ್ಕ್ ಉಳಿಯೋದು ಆ ಥರ ಎಲ್ಲ ಏನೂ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ ಸ್ಯಾರಿ, ಸಖತ್ತಾಗಿದೆ. ತುಂಬ ಇಷ್ಟಪಟ್ಟು ತೊಗೊಂಡಂಥ ಸ್ಯಾರಿ. ನಾನು ಸಖತ್ತೇನು ಹುಡುಕಿಲ್ಲ, ಒಂದೇ ಶಾಪಲ್ಲೇ ಸಿಕ್ತು. ಸೊ ಇದು ಸೈಡಿಗೆ ಫೋಟೋ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿತ್ತು ಸ್ಯಾರಿ ಮಾತ್ರ. ನನಗೆ ಈ ಸ್ಯಾರಿ ತೊಗೊಂಡಾಗ ನನಗೆ ಕೆಲವ್ರದ್ದು ಏನು ಬಂತಂದರೆ, ನೀನು ಫೇರ್ ಇದೆಯಾ, ಯಾಕೆ ಇದು ಸ್ವಲ್ಪ ಡಾರ್ಕ್ ಕಲರ್ ತೊಗೋಬೇಕಿತ್ತು ಅಂತ. ಸೊ ಅದು ಒಂದು ತೊಗೊಂಡಿದ್ದೆ. ಹಾಗಾಗ್ಬಿಟ್ಟು ಇದೇ ಕಲರ್ ಬೇಕು ಅಂತ. ಆ್ಯಕ್ಚುಲಿ ನನ್ನ ಇಬ್ಬರು ತಂಗಿರಿ 3 ಜನ ರಿಸೆಪ್ಷನಿಗೆ ಗೋಲ್ಡ್ ಕಲರೇ ತೊಗೊಂಡಿರೋದು ನಾವು. ಅವ್ರ ಮದುವೆಗಳದ್ದು ಅವರು ತೊಗೊಂಡಿರೋದು ಸೇಮು. ನಾನು ಮದುವೆಲಿ ನಾನು ಇದನ್ನೇ ಬೇಕು ಅಂತ ಪರ್ಟಿಕ್ಯುಲರಾಗಿ ಹುಡ್ಕೊಂಡು ಹೋಗಿದ್ದು, ಮೈಂಡಲ್ಲಿ ಇತ್ತು ಇದೇ ಕಲರ್ ಬೇಕು ಅಂತ, ಕಲರ್ ಸಿಕ್ತು. ಸೊ ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಈ ಸ್ಯಾರಿ ತೊಗೊಂಡಿದ್ದು, ಇದು ನಾನು ತೊಗೊಂಡಿದ್ದಲ್ಲ, ನಮ್ಮಮ್ಮ ತಂದಿದ್ದು. ಆ್ಯಕ್ಚುಲಿ ವಿಡಿಯೋನಲ್ಲಿ ಬೇರೆ ಥರ ಕಾಣ್ತಿದೆ, ಅಂದರೆ ಸ್ವಲ್ಪ ಲೈಟ್ ಕಾಣ್ತಿದೆ. ಇಲ್ಲಿ ಚೆನ್ನಾಗಿದೆ. ಬ್ಲೂ ಸ್ಯಾರಿಗೆ ಬ್ಲೂ ಸ್ಯಾರಿಗೆ ಗ್ರೀನ್ ಕಲರ್ ಶೇಡ್ ಇದೆ. ಇದು ಬಂದುಬಿಟ್ಟು ನಾನು ಮದುವೆ ದಿವಸಗಳಲ್ಲೇನು ಹುಟ್ಟಿಲ್ಲ. ಇದನ್ನು ಮದುವೆ ಆಗಿ ಒಂದು 5 ಡೇಸಿಗೆ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು, ಅವಾಗ ಹುಟ್ಟಿದ್ದೆ. ಇದನ್ನು ಮದುವೆಗೆ ನೋಡಿಲ್ಲ. ಇದೇನು ಜಾಸ್ತಿ ಎಕ್ಸ್ಪೆನ್ಸಿವ್ ಅಲ್ಲ, ಸ್ವಲ್ಪ ಲಿಟಲ್ ಬಿಟ್ ಒಂದು ರೇಂಜಲ್ಲಿದೆ ಅಷ್ಟೇ. ಬೇಸಿಕ್ ಸಿಲ್ಕ್ ಸ್ಯಾರಿ ರೇಂಜಿಂದು. ಅದಾದಮೇಲೆ ಇದು ಬಂದುಬಿಟ್ಟು ನಮ್ಮ ಅಮ್ಮನ ಮನೆಯಲ್ಲಿ ತೆಗೆದಂತಹ ಸಿಲ್ಕ್ ಸ್ಯಾರಿ. ಇದು ನೋಡಿ, ಇದನ್ನು ನೀವು ನೋಡಿದ್ದೀರ, ನಾನು ಹುಟ್ಟಿದ್ದೀನಿ ಸುಮಾರು ಒಂದು 2 ಸರಿ ಏನೋ ವಿಡಿಯೋನಲ್ಲಿ ಹುಟ್ಟಿದ್ದೀನಿ ಈ ಸ್ಯಾರಿ. ಇದು ಅಷ್ಟೇ, ನಮ್ಮ ಅಮ್ಮನ ಮನೆಯಿಂದ ಸೀರೆ ತೆಗಿಯೋಕ್ಕೆ ಹೋದಾಗ ಪರ್ಟಿಕ್ಯುಲರಾಗಿ ನನಗೆ ಅವ್ರು ತುಂಬ ಸ್ಯಾರಿಗಳು ತೆಗಿತಿದ್ರು. ಅದೆಲ್ಲ ನನಗೆ ಇಷ್ಟನೇ ಆಗ್ತಿರಲಿಲ್ಲ. ಬಟ್ ಈ ಸ್ಯಾರಿನ ನಾನು ನೋಡಿದೆ, ಆ ಸ್ಯಾರಿ ಬೇಕು ನನಗೆ ತೋರಿಸಿ ಅಂತ. ನೋಡಿದ ತಕ್ಷಣ ಇಷ್ಟ ಆಯಿತು. ಮರೂನ್ ಕಲರ್, ಕೆಲವರು ಕುಂಕುಮದ ಕಲರ್ ಅಂತ ಹೇಳ್ತಾರೆ. ಇದಂತೂ ಉಟ್ಕೊಂಡಾಗ ಎಷ್ಟು ರಿಚಾಗಿ ಕಾಣಿಸ್ತಿತ್ತು ಆ ಮೇಕಪ್ಪಿಗೆ. ಅದಕ್ಕೆಂದರೆ ಸಕ್ಕತ್ತಾಗಿತ್ತು. ಸೈಡಲ್ಲಿ ಫೋಟೋಸ್ ಹಾಕ್ತೀನಿ ನೋಡಿ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಇದಕ್ಕೆ ತಕ್ಕನಂಗೆ ನಾನು ಈ ಸ್ಯಾರಿಗಳಿಗೆಲ್ಲ ತಕ್ಕನಂಗೆ ಜ್ಯುವೆಲರೀಸ್ಗಳನ್ನ ತೊಗೊಂಡಿದ್ದೆ, ಅಂದರೆ ರೆಂಟಿಗೆ ತೊಗೊಂಡಿದ್ದೆ. ಬ್ಯೂಟಿ ಪಾರ್ಲರ್ನವರು ಏನಿದ್ದಾರೆ ಅವ್ರ ಹತ್ರನೇ ಎಲ್ಲನೂ ಮ್ಯಾಚ್ ಮಾಡ್ಕೊಂಡಿದ್ದೆ. ಒಳ್ಳೆ ಸಿಕ್ತು. ಆ್ಯಂಡ್ ಈ ಸ್ಯಾರಿಗೆ ತಕ್ಕನಂಗೆ ಮೇಕಪ್ ಮಾಡಿದರು. ಎಸ್ಪೆಷಲಿ ಹೋಲ್ ವೆಡ್ಡಿಂಗಲ್ಲಿ ಈ ಸ್ಯಾರಿಲೇ ನಂದು ತುಂಬ ಹೈಲೈಟ್ ಆಗಿದ್ದು. ಇದು ನೈಟ್ ಎಂಗೇಜ್ಮೆಂಟಲ್ಲಿ ಹುಟ್ಟಿದ್ದೆ ನಾನು. ತುಂಬ ಚೆನ್ನಾಗಿತ್ತು. ಈಗಲೂ ಅಷ್ಟೇ ಚೆನ್ನಾಗಿದೆ ಸ್ಯಾರಿ. ನಾನು ಹೆಂಗೆ ಉಡ್ತೀನಿ ಹಾಗೆ ಕೂತ್ಕೊಳ್ಳುತ್ತೆ. ನೋಡಿ, ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದು ನೋಡಿ ಹೆಂಗಿದೆ ಸಿಲ್ಕ್ ಸ್ಯಾರಿ, ಹೆಂಗಿದೆ ನೋಡಿ, ಎಷ್ಟು ಸಾಫ್ಟ್ ಇದೆ. ಸಾಫ್ಟ್ ಅಂದರೆ ಸಾಫ್ಟು. ಇದನ್ನು ಡ್ರೇಪ್ ಮಾಡಿದರೆ ನಾವು ವೇರ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ ನನಗೆ, ಅಷ್ಟು ಲೈಟ್ ವೆಯ್ಟ್ ಸ್ಯಾರಿ ಇದು. ಆ್ಯಂಡ್ ಎವರ್ ಗ್ರೀನ್, ಬಾಟಲ್ ಗ್ರೀನಲ್ಲಿ ತೊಗೊಂಡಿದ್ದು ಎಂಗೇಜ್ಮೆಂಟಿಗೆ, ನಮ್ಮ ಅತ್ತೆ ಮನೆಯವ್ರ ಕಡೆಯಿಂದ ಕೊಡಿಸಿದ್ದು. ಸೊ ಇದನ್ನು ಕೂಡ ಹುಟ್ಟಿದೆ. ಇದನ್ನು ಅವತ್ತು ಬ್ಯೂಟಿ ಪಾರ್ಲರ್ ನಮ್ಮದು ಎಂಗೇಜ್ಮೆಂಟಿಗೆ ನಾನು ಈ ಮೆರೂನ್ ಸ್ಯಾರಿ ಹುಟ್ಟಿದ್ನಲ್ಲ, ಇದನ್ನು
ಇದನ್ನು ಬ್ಯೂಟಿ ಪಾರ್ಲರ್ನವರು ನನಗೆ ಡ್ರೇಪ್ ಮಾಡಿಸಿದ್ದು. ಅದಾದಮೇಲೆ ನಮ್ಮ ಹಸ್ಬೆಂಡ್ ಕಡೆಯಿಂದ ಕೊಟ್ಟಿದ್ದು ಎಂಗೇಜ್ಮೆಂಟ್ ಸ್ಯಾರಿನ ನಾನೇ ಉಟ್ಕೊಂಡೆ. ಬಟ್ ಅಷ್ಟು ಚೆನ್ನಾಗದು, ಇದರಲ್ಲಿ ಫೋಟೋಸ್ ಜಾಸ್ತಿ ಇಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಸ್ಯಾರಿ ಇದು. ಇದನ್ನು ಉಟ್ಟಿದ್ದೀನಿ, ನೀವು ನೋಡಿರ್ತೀರ ಹೆಂಗಿದೆ ಗೊತ್ತಾ. ಇದು ನಾನು ತೋರಿಸಿದ್ನಲ್ಲ ನೋಡಿ, ಸಿಲ್ಕ್ ಸ್ಯಾರಿ ಯಾರಾದರೂ ಹಿಂಗೆ ಸಾಫ್ಟ್ ಇರುತ್ತಾ. ಇದು ಕಂಚಿ ಸೀರೆ ಸಖತ್ ನೋಡಿ, ಇದೆ ಹೆಂಗೆ ಮಾಡಿದರೂ ಚೆನ್ನಾಗಿರುತ್ತೆ ಇದು. ಸೊ ಸೂಪರ್ ಸಾಫ್ಟ್ ಸ್ಯಾರಿ ಇದು. ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಸ್ಯಾರಿ. ಎಸ್ಪೆಷಲಿ ನನಗೆ ಇದು ಗ್ರೀನ್ ಕಲರ್ ತುಂಬ ಇಷ್ಟ. ನಾನು ಈ ಥರ ಸ್ಯಾರಿ ಸೇಮ್ ಕಲರ್ ಕಾಂಬಿನೇಷನ್ ಮುಹೂರ್ತಕ್ಕೆ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಸ್ಯಾರಿ ತೊಗೊಳಕ್ಕೆ ಹೋದಾಗ ನಮ್ಮತ್ತೆ ಈ ಸೀರೆ ತೊಗೋ ಅಂತ ಹೇಳಿದರು. ಬಟ್ ನನಗೂ ಈ ಕಲರ್ ಬೇಕೇ ಬೇಕಿತ್ತು. ಹಾಗಾಗಿ ಎಂಗೇಜ್ಮೆಂಟಿಗಾದ್ರೇನು ಮುಹೂರ್ತಕ್ಕಾದ್ರೇನು ಅಂತಂದ್ಬಿಟ್ಟು ಈ ಸೀರೆನ ಟಕ್ ಅಂತ ಎತ್ಕೊಂಡೆ ನಾನು. ಸೊ ಇದು ಅಷ್ಟೇ ಚೆನ್ನಾಗಿದೆ, ನನ್ನ ಫೇವ್ರೆಟ್ ಕಲರ್. ಹಾಗೇ ಟೈಮಲ್ಲಿ ಚೆನ್ನಾಗಿ ಸಿಕ್ತು. ಇದ್ರದ್ದು ಕೂಡ ಫೋಟೋ ಹಾಕ್ತೀನಿ ನೋಡಿ, ಸೂಪರ್ಲಾಗಿ. ಐ ಥಿಂಕ್ ಇದ್ರದ್ದು ಫೋಟೋ ಇದರಲ್ಲಿಲ್ಲ, ಮದುವೆ ಆಲ್ಬಮಲ್ಲಿ ಇದೆ, ತುಂಬ ಕಡಿಮೆ ಇದೆ. ಇದರಲ್ಲಿ ಯಾವುದು ಸೆಪ್ರೇಟ್ ಅಂತ ಫೋಟೋ ತೆಗ್ಸಿಲ್ಲ, ಎಲ್ಲ ಗ್ರೂಪಲ್ಲಿ ತೆಗ್ಸಿರೋದು. ಅವಾಗ ನಮ್ಮ ಕಡೆ ಶಾಸ್ತ್ರ ಜಾಸ್ತಿ. ಸೊ ಈ ಸ್ಯಾರಿ ನಾನು ವೇರ್ ಮಾಡಿದಾಗ ನೈಟು 10:30 11 ಮೇಲೆ ಆಗೋಗಿತ್ತು. ಹಾಗಾಗಿ ಸಿಂಗಲ್ ಫೋಟೋಸ್ ಅಂತ ಏನಿಲ್ಲ, ಗ್ರೂಪಲ್ಲಿ ಇರೋದಷ್ಟೇ ಇರೋದು. ಆದಮೇಲೆ ನನ್ನ ಧಾರೆ ಸೀರೆ ತುಂಬ ಸ್ಪೆಷಲ್. ಸಾಮಾನ್ಯ ಧಾರೆ ಸೀರೆ ಅಂದರೆ ಹೆಣ್ಮಕ್ಳಿಗೆ ನಾನು ಹಂಗೆ ತೊಗೋಬೇಕು, ನಾನು ಹಿಂಗೆ ತೊಗೋಬೇಕು, ಆ ಥರ ಈ ಥರ ಏನೋ ಕನಸಿರುತ್ತೆ. ಬಟ್ ನನಗಿದ್ದಿದ್ದು, ನನಗೆ ಅಷ್ಟು ಎಕ್ಸ್ಪೆನ್ಸಿವ್ ಸೀರೆ ಬೇಕು ಆ ಥರ ಎಲ್ಲ ಇಲ್ಲ. ನನಗೊಂದು ಮೈಂಡಲ್ಲಿತ್ತು, ನನಗೆ ಇದೇ ಥರ ಬೇಕು. ಅದು ನಾನು ಬಜೆಟ್ ನೋಡಲಿಲ್ಲ ಆ್ಯಕ್ಚುಲಿ. ಈ ಸ್ಯಾರಿಗಳಿಗೆಲ್ಲ ನಾನು ಒಂದು ರೇಂಜ್ ಫಿಕ್ಸ್ ಮಾಡಿಕೊಂಡೆ. ಬಟ್ ಧಾರೆ ಸೀರೆಗೆ ಮಾತ್ರ ನಾನು ಬಜೆಟ್ ಏನು ನೋಡೋಕ್ಕೆ ಹೋಗಲ್ಲ. ನನಗೇನು ಇಷ್ಟ ಆಗುತ್ತೆ, ಸಿಂಪಲ್ ಗ್ರ್ಯಾಂಡ್ ಅಂತಲ್ಲ, ಒಟ್ಟು ನನ್ನ ಮನಸ್ಸಿಗೆ ಇಷ್ಟ ಆಯಿತಾ ತೊಗೋಬೇಕು. ಸ್ವಲ್ಪ ಗ್ರೀನಲ್ಲಿ ತೊಗೋಬೇಕು ಅಂತ ನೋಡಿದ ಸ್ಯಾರಿ ನೋಡಿ ಇದು. ಹೋಗೋಣ. ಈ ಸ್ಯಾರಿ ನನ್ನ ಧಾರೆ ಸೀರೆ. ಸೊ ಗ್ರೀನ್ ಸ್ಯಾರಿ ಪರ್ಪಲ್ ಶೇಡ್ ಕಾಣುತ್ತೆ, ನೀವು ನೋಡ್ತಿರ್ಬೇಕು, ಕಾಣುತ್ತಾ? ಕಾಣಿಸ್ತಿದೆ ನೋಡಿ. ಸೊ ಆ ಥರ ಪರ್ಪಲ್ ಶೇಡ್ ಕಾಣುತ್ತೆ. ಈ ಸ್ಯಾರಿ ತೊಗೊಂಡಿದ್ದು. ಇದು ಸಿಲ್ಕ್ ಸ್ಯಾರಿ ಖಂಡಿತ ಅಲ್ಲ. ನನಗೆ ಧಾರೆಗೆ ಯಾಕೋ ಈ ಸೀರೆ ನಾನು ಕಾಮನಾಗಿ ಗಿಫ್ಟಿಂಗ್ ಪರ್ಪಸ್ಸಿಗೆ ಸ್ಯಾರಿ ತರಕ್ಕೆ ಹೋಗ್ತೀವಲ್ಲ, ಆ ಸ್ಯಾರಿ ಅಂಗಡಿಯಲ್ಲಿ ಒಂದು ಪುಟ್ಟ ಅಂಗಡಿ, ಅದು ನಾವು ಕಾಮನ್ನಾಗಿ ತೊಗೊಳ್ಳೋಂಥ ಅಂಗಡಿಯಲ್ಲಿ ಗಿಫ್ಟಿಂಗ್ ಪರ್ಪಸ್ಸಿಗಂತ ಸ್ಯಾರಿ ತೊಗೊಳಕ್ಕೆ ಹೋದಾಗ ಈ ಸೀರೆ ನೋಡಿ ನನಗೆ ಯಾಕೋ ಇದನ್ನು ಧಾರೆಗೆ ಉಡ್ಬೇಕಂತ ಅನ್ನಿಸ್ತು. ನಮ್ಮಮ್ಮ ಹೇಳಿದ್ರು, ಬೇಡ ಧಾರೆಗೆ ಈ ಥರದೆಲ್ಲ ಸೀರೆ ಉಡಬಾರ್ದು, ಏನಕ್ಕೆ ಉಡ್ತೀಯ ಧಾರೆಗೆ, ಇದನ್ನ ಚೆನ್ನಾಗಿರೋದೇ ತಗೋ ಅಂತ. ಬಟ್ ಇಲ್ಲ, ನನಗೆ ಪ್ರಾಬ್ಲಮ್, ನನಗೆ ಮನಸ್ಸಿಗೆ ಇಷ್ಟ ಆಗಬೇಕಷ್ಟೇ ಅಂತ. ಇದು ತುಂಬ ಕಡಿಮೆ ಸ್ಯಾರಿ, ವಿತಿನ್